ಹಲೋ ನಮಸ್ಕಾರ ಫ್ರೆಂಡ್ಸ್, ಇದು ನಾವು ಸಿದ್ಧರ ಬೆಟ್ಟನಾಗೆ ಮೇಲಕ್ಕೆ ಬಂದ ಮೇಲೆ ದೇವಸ್ಥಾನ ಆದಮೇಲೆ ಮೇಲೆ ಪೂರ್ತಿ ಬೆಟ್ಟ ಹತ್ತಿದ ಮೇಲೆ ನಮಗೆ ಕಾಣಿಸುವಂಥ ಅದ್ಭುತ ದೃಶ್ಯಗಳು ನೋಡ್ರಿ. ನೀವು ಇದು ಪೂರ್ತಿ ಮೇಲಕ್ಕೆ ಬಂದುಬಿಟ್ರೆ ಮೇಲ್ಮಟ್ಟಕ್ಕೆ ನೋಡ್ರಿ ಅದ್ಭುತವಾದ ದೃಶ್ಯಗಳು ಕಾಣಿಸುತ್ತೆ. ನೀವು ನೋಡ್ಬೋದು ಸುತ್ತು ನೋಡ್ರಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ನೀವು ನೋಡ್ಬೋದು ಇದೆ ಆ ದೇವಸ್ಥಾನ. ಇಲ್ಲಿ ಲಿಂಗ ಇದೆ, ಚಿಕ್ಕ ಲಿಂಗ, ನಂದಿ ಕೂಡ ಇದೆ, ನಂದಿ ಸಹಿತ ನೀವು ನೋಡಬಹುದು. ಅದ್ಭುತವಾಗಿದೆ ಈ ದೇವಸ್ಥಾನ ಕೂಡ. ಅತಿ ಚಿಕ್ಕ ನಂದಿ ಇದು ನಂದಿ, ಹಾಗೆ ಅದರ ಎದುರುಗೆ ಒಂದು ಚಿಕ್ಕ ಲಿಂಗ ಕೂಡ ಇದೆ. ಇಲ್ಲಿ ನೋಡ್ರಿ ಇಷ್ಟು ಚಿಕ್ಕದಾಗಿದೆ, ಅದ್ಭುತವಾಗಿದೆ ನಂದಿ. ಅದರ ಎದುರುಗೆ ನಿಮಗೆ ಪುರಾತನವಾದ ಮುನಿಗಳು, ಋಷಿಗಳು, ಸಿದ್ಧರು ಪೂಜೆ ಮಾಡ್ತಾ ಇರೋಂತಹ ಒಂದು ಶಿವಲಿಂಗ ನೀವು ನೋಡ್ಬೋದು. ಈ ಮಂಟಪ ನೋಡ್ಬೋದು, ಸಣ್ಣ ಹಳೆಯದು ಪುರಾತನವಾದ ಮಂಟಪ ಇದು. ಇದು ಎಲ್ಲಿ ಅಂದರೆ ಸಿದ್ಧರ ಬೆಟ್ಟನಾಗೆ ನೀವು ಟಾಪ್ ಬಂದ್ಬಿಡ್ಬೇಕು, ಮೇಲೆ ಅಂದರೆ ತುದಿ ಬಂದ್ಬಿಡ್ಬೇಕು. ಬೆಟ್ಟದ ಮೇಲೆ ದೇವಸ್ಥಾನ ಇದೆಲ್ಲ ಮಧ್ಯೆ ಮೇನ್ ದೇವಸ್ಥಾನಕ್ಕನ್ನು ಮೇಲೆ ಹತ್ತಿ ಬಂದ್ಬಿಟ್ರೆ ನಿಮ್ಗೆ ಈ ದೇವಸ್ಥಾನ ಕಾಣಿಸುತ್ತೆ. ಇದೊಂದು ಚಿಕ್ಕ ದೇವಸ್ಥಾನ. ಇಲ್ಲಿಗೆ ಮುಂಚೆ ಕಾಲನಾಗೆ ಋಷಿಗಳು, ಮುನಿಗಳು, ಹಾಗೆ ಸಿದ್ಧರು ಬಂದು ತಪಸ್ಸು ಮಾಡ್ಕೊತ ಹೋಗೋರೋ ಅಂತಹ ಪ್ರದೇಶ ಇದು. ಇವಾಗ ಕೂಡ ನಮಗೆ ಕಾಣಿಸ್ದೆ ಅತೀಂದ್ರಿಯ ಶಕ್ತಿಗಳಿರುತ್ತಲ್ಲ, ಅವ್ರಿಗೆ ಮಾಯ ಆಗೋವಂಥ ಶಕ್ತಿಗಳು, ಆ ಶಕ್ತಿಗಳಿಂದ ಬಂದು ರಾತ್ರಿ ಹೊತ್ತು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಮನುಷ್ಯರಿಗೆ ಕಾಣಿಸಲ್ಲ ನೋಡ್ರಿ. ಅದ್ಭುತವಾದ ದೃಶ್ಯಗಳು, ವ್ಯೂಸು ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೀವು ಮಧ್ಯಾಹ್ನಗಿರೋ ದೇವಸ್ಥಾನದಿಂದ ಇಲ್ಲಿ ನಡ್ಕೊಂಬರ್ಬೇಕಂದ್ರೂ ಕೂಡ ನಿಮಗೆ ಮಧ್ಯಾಹ್ನ ಕಾಡು ಬರುತ್ತೆ. ಕಾಡು ಅದ್ಭುತವಾಗಿ ಜಂತುಗಳು, ಪ್ರಾಣಿಗಳು ಕೂಡ ಕಾಣಿಸುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ.